ಚಂದ್ರು ಲಮಾಣಿ ಲಂಚ ಕೇಸ್ನಲ್ಲಿ ನಾಟಕೀಯ ಬೆಳವಣಿಗೆ ಆಗಿದೆ. ಎಂಎಲ್ಎ ಕಮಿಷನ್ ಪ್ರಕರಣದಲ್ಲಿ ಸ್ವಾಮೀಜಿ ಹೆಸರು ತಳುಕು ಹಾಕಿಕೊಂಡಿದೆ. ಚಂದ್ರು ಲಮಾಣಿ ಲಂಚ ಪ್ರಕರಣದಲ್ಲಿ ನಾಟಕೀಯ ಬೆಳವಣಿಗೆ ಒಂದಾಗಿದೆ. ಎಂಎಲ್ಎ ಕಮಿಷನ್ ಪ್ರಕರಣದಲ್ಲಿ ಸ್ವಾಮೀಜಿ ಹೆಸರು ತಳುಕು ಹಾಕಿಕೊಂಡಿದೆ. ಅದ್ರಹಳ್ಳಿ ಮಠದ ಶ್ರೀ ಕುಮಾರ ಮಹಾರಾಜ ಸ್ವಾಮೀಜಿ ಆಡಿಯೋ ಇದು. ಶಾಸಕನನ್ನ ಸಿಲುಕಿಸುವ ಬಗ್ಗೆ ನಾವೆಲ್ಲ ಸಿದ್ಧತೆ ನಡೆಸಿದ್ದೇವೆ. ಮುಂದೆ ಟಿಕೆಟ್ ತಪ್ಪಿಸಲೇಬೇಕು, ಅಲ್ಲಿಯವರೆಗೆ ಸಮಾಧಾನವಿಲ್ಲ. 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಬಾಕಿ ಇದೆ. ಇನ್ನೂ 2 ವರ್ಷ ಹೇಗೆ ಕಳೀತೀವಿ ಅನಿಸಿದೆ ನೋಡ್ರಿ. ಯಾವ ರೋಡ್ ಸರಿ ಇದೆ ಹೇಳಿ? ರಸ್ತೆಗೆ ಮಣ್ಣು ಹಾಕಿಲ್ಲ. ಇದಕ್ಕೆಲ್ಲ ಬೇರೆ ಸೂತ್ರ ಹಾಕಿದ್ದೇವೆ, ಮಾತನಾಡೋಣ. ಬೆಂಗಳೂರಿನಲ್ಲಿ ನಾವೆಲ್ಲರೂ ಸೇರೋಣ ಅಂದಿರುವಂತಹ ಸ್ವಾಮೀಜಿಯ ಆಡಿಯೋ. ಬೆಂಗಳೂರಿನಲ್ಲಿ ಒಂದು ಟೀಮ್ ಇದೆ, ಕೆಲಸ ಕೊಡಿ ಅಂತ ಬರ್ತಾರೆ. ನೋಟಿಗೆ ಕೆಂಪು ಬಣ್ಣ ಹಚ್ಚಿ ಲೋಕಾಯುಕ್ತಕ್ಕೆ ಹಾಕಿದ್ರೆ ಮುಗೀತು. ಎಲ್ಲ ಮಾಡಿ ನಾವು ಸೈಡಿಗೆ ನಿಂತು ಬಿಡೋಣ ಆಯ್ತಾ? ಬಿಜೆಪಿ ಮುಖಂಡರೊಬ್ಬರ ಜೊತೆಗೆ ಅದ್ರಹಳ್ಳಿ ಮಠದ ಶ್ರೀ ಕುಮಾರ ಮಹಾರಾಜ ಮಾತನಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಈ ಆಡಿಯೋ ಸಂಚಲನ ಮೂಡಿಸಿದೆ. ಅದ್ರಹಳ್ಳಿ ಮಠದ ಶ್ರೀಗಳು ಹೇಳಿದ್ದು ಅನ್ನಲಾಗಿರುವಂತಹ ಈ ಆಡಿಯೋ. ತಗೊಂಡ್ ಮಾಡ್ಕೊಡ್ರಿ ಅಂದ್ರಿ. ಧೈರ್ಯ ಇರ್ಬೋದು ಅನ್ನೋದು ಅದ ನನ್ಗ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ ಮಾಡಬೇಕ್ರಿ. ನಾನು ಅದನ್ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ ನಾನು. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತಿವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪ್ಪ ಅನ್ನ ಅಂತೀವಿ. ಎಲ್ಲಾರ್ಗು ನೋವು ಐತ್ ನೋಡ್ರಿ. ಎಲ್ಲಾರ್ಗು ನೋವು ಐತ್ ನೋಡ್ರಿ. ಬೈತಾನ್ರಿ ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ? ಹೋಗ್ಲತ್ಲ ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ತಕ್ಕೊಂತಾರ್ರಿ ಇವ್ರು. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಬಂದ್ ಬಿಡ್ರಿ. ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲಾ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗ್ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಒಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅದರಿ ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಖೆಡ್ಡಾಗೆ ಕೆಡವೋ ಬೆಂಗಳೂರಿನ ಆ ಟೀಮ್ ಯಾವುದು? ರಾಜಕಾರಣಿಗಳನ್ನ ಖೆಡ್ಡಾಗೆ ಕೆಡವೋದೇ ಕೆಲಸನ? ರಾಜಕಾರಣಿಗಳನ್ನ ಸಿಲುಕಿಸಿ ದುಡ್ಡು ಮಾಡೋದೇ ಇವರ ಕಾಯಕನ? ಸ್ವಾಮೀಜಿಗಳಿಗೆ ಗೊತ್ತಿರೋ ವಿಚಾರ ಪೊಲೀಸರಿಗೆ ಗೊತ್ತಿಲ್ವಾ? ಅದ್ರಹಳ್ಳಿ ಮಠದ ಶ್ರೀ ಕುಮಾರ್ ಮಹಾರಾಜ್ ವಿಚಾರಣೆ ಮಾಡ್ತಾರಾ ಪೊಲೀಸರು? ಬ್ಲಾಕ್ ಮೇಲ್ ದಂಧೆಯನ್ನೇ ಕಾಯಕ ಮಾಡಿಕೊಂಡಿರೋರು ಯಾರು? ಬೆಂಗಳೂರಿನ ಬ್ಲಾಕ್ ಮೇಲ್ ಟೀಮ್ಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ? ಬೆಂಗಳೂರಿನ ಟೀಮ್ ಪೋಷಣೆ ಮಾಡ್ತಿರುವಂತಹ ಪ್ರಭಾವಿಗಳು ಯಾರು? ಖೆಡ್ಡಾಗೆ ಕೆಡವೋದೇ ಈ ಬೆಂಗಳೂರು ಟೀಮ್ ಕೆಲಸನ? ಹಂಗಾರೆ ಆ ಟೀಮ್ ಯಾವುದು? ರಾಜಕಾರಣಿಗಳನ್ನ ಖೆಡ್ಡಾಗೆ ಕೆಡವೋದೇ ಇವರ ಕೆಲಸನ?
ರಾಜಕಾರಣಿಗಳನ್ನ ಸಿಲುಕಿಸಿ ದುಡ್ಡು ಮಾಡ್ತಾರಂತೆ ಈ ಟೀಮ್, ಇದೇ ಇವರ ಕೆಲಸವಂತೆ. ಸ್ವಾಮೀಜಿಗಳಿಗೆ ಗೊತ್ತಿರುವಂತಹ ವಿಚಾರ ಹಂಗಾರೆ ಪೊಲೀಸರಿಗೆ ಗೊತ್ತಿಲ್ವಾ? ಅದ್ರಹಳ್ಳಿ ಮಠದ ಶ್ರೀ ಕುಮಾರ ಮಹಾರಾಜ ಸ್ವಾಮೀಜಿನ ವಿಚಾರಣೆ ಮಾಡ್ತಾರ ಹಂಗಾರೆ ಪೊಲೀಸರು? ಬ್ಲಾಕ್ ಮೇಲ್ ದಂಧೆಯನ್ನ ಕಾಯಕ ಮಾಡಿಕೊಂಡಿರೋ ಬೆಂಗಳೂರಿನ ಟೀಮ್ ಯಾವುದು? ಬೆಂಗಳೂರಿನ ಬ್ಲಾಕ್ ಮೇಲ್ ಟೀಮ್ಗೆ ಇದೆಯಾ ಹಂಗಾರೆ ಪ್ರಭಾವಿಗಳ ಶ್ರೀರಕ್ಷೆ? ಬೆಂಗಳೂರ ಟೀಮ್ ಪೋಷಣೆ ಮಾಡ್ತಿರುವಂತಹ ಪ್ರಭಾವಿಗಳು ಯಾರು? ಖೆಡ್ಡಾಗೆ ಕೆಡುವುದು ರಾಜಕಾರಣಿಗಳ ಗಳಿಂದ ದುಡ್ಡನ್ನು ವಸೂಲು ಮಾಡೋದೇ ಇವರ ಕೆಲಸನ? ರಾಜಕಾರಣಿಗಳನ್ನ ಸಿಲುಕಿಸೋದು, ಖೆಡ್ಡಾಗೆ ಕೆಡಬೋದು, ಅವರಿಂದ ದುಡ್ಡು ಮಾಡೋದೇ ಹಂಗಾದ್ರೆ ಬೆಂಗಳೂರಿನ ಈ ಟೀಮ್ ಕೆಲಸನ? ಹಂಗಾರೆ ಆ ಟೀಮ್ ಯಾವುದು? ಆ ಟೀಮ್ಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ? ಯಾವ ಪ್ರಭಾವಿಗಳು ಅದನ್ನ ಮಾನಿಟರ್ ಮಾಡ್ತಿದ್ದಾರೆ? ಸ್ವಾಮೀಜಿಗಳಿಗೆ ಗೊತ್ತಿರೋ ವಿಚಾರ ಪೊಲೀಸರಿಗೆ ಗೊತ್ತಿಲ್ವಾ ಹಂಗಾರೆ? ಈಗ ಅದ್ರಹಳ್ಳಿ ಮಠದ ಶ್ರೀಗಳನ್ನ ಪೊಲೀಸರು ವಿಚಾರಣೆ ಮಾಡ್ತಾರಾ ಹಂಗಾರೆ? ಬ್ಲಾಕ್ ಮೇಲ್ ದಂಧೆಯನ್ನೇ ಕಾಯಕ ಮಾಡಿಕೊಂಡಿದ್ದಾರಂತೆ ಈ ಟೀಮ್. ಯಾವ ಟೀಮ್ ಅದು? ಬೆಂಗಳೂರಿನ ಟೀಮ್ ಅಂತ ಸ್ವಾಮೀಜಿ ಆಡಿಯೋದಲ್ಲಿ ಹೇಳಿದ್ದಾರೆ ಅದ್ರಹಳ್ಳಿ ಮಠದ ಸ್ವಾಮೀಜಿ. ಹಂಗಾರೆ ಬೆಂಗಳೂರಿನ ಟೀಮ್ ಯಾವುದು? ರಾಜಕಾರಣಿಗಳನ್ನ ಖೆಡ್ಡಾಗೆ ಕೆಡುವೋ ಅಂತ ಈ ಟೀಮ್ ಯಾವುದು? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಈಗ ಸ್ವಾಮೀಜಿಯ ಆಡಿಯೋ ಭಾರಿನೇ ವೈರಲ್ ಆಗ್ತಿರುವಂತದ್ದು ಸಂಚಲನ ಸೃಷ್ಟಿಸಿದೆ. ಬೆಂಗಳೂರಿನ ಟೀಮ್ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜುರಿ, ಈಗಾಗಲೇ ನಿನ್ನೆ ಅಷ್ಟೇ ಏನು ಚಂದ್ರು ಲಮಾಣಿ ಅವರು ಕೂಡ ಅಷ್ಟೇ ರೆಡ್ ಹ್ಯಾಂಡೆಡ್ ಆಗಿ ಒಂದಿಷ್ಟು ಹಣವನ್ನ ಪಡೆದುಕೊಳ್ಳಬೇಕಾದ್ರೆ ಕೂಡ ಸಿಕ್ಕಾಕೊಂಡಿರ್ತಾರೆ. ಆ ಹಣದ ಹಿಂದೆ ಒಂದಿಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ನಡೆದಿದೆ ಎಂಬ ಒಂದು ಆರೋಪಗಳು ಕೂಡ ಕೇಳ್ಬಂದಿತ್ತು. ಜೊತೆಗೆ ಈಗ ಈ ಸ್ವಾಮೀಜಿ ಆಡಿಯೋ ಕೂಡ ಇದಕ್ಕೆ ಒಂದು ರೀತಿಯಾಗಿ ಟ್ವಿಸ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆ ಈಗಾಗಲೇ ಏನು ಆ ಶಂಕಿತರು ಕೂಡ ಒಂದಿಷ್ಟು ಜನ ಪ್ಲಾನ್ ಮಾಡಿ ಇವರನ್ನ ಚಂದ್ರು ಲಮಾಣಿ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲೂ ಕೂಡ ಈಗಾಗಲೇ ಶುರು ಆಗಿದೆ. ಆದ್ರೆ ನಿಜಕ್ಕೂ ಕೂಡ ಚಂದ್ರು ಲಮಾಣಿ ಅವರೇ ಈಸ್ಕೊಂಡ್ರ? ಇದು ಯಾವ ರೀತಿಯಾಗಿ ನಡೀತು? ಈ ಹಿನ್ನೆಲೆಯ ಪ್ರಕರಣ ಕೂಡ ಇನ್ನೂ ಒಂದಿಷ್ಟು ವಿಚಾರಗಳ ಪೈಕಿ ತನಿಖೆ ಕೂಡ ಆಗ್ಬೇಕಿದೆ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.